ಎಣ್ಣೆ ಹಾಕಾಯ್ತು. ಇವಾಗ ಎಣ್ಣೆನೂ ಬಿಸಿ ಆಗ್ಬೇಕಲ್ವಾ? ಈಗ ನಿಮ್ದು ಒಂದು ಟ್ರೈನ್ ಅಲ್ಲಿ ಯಾರೋ ನಿಮ್ಮಿಬ್ರು ತಲೆ ಕೆಟ್ಟಿರೋರು ಇವ್ರು ಅಂತ ಅನ್ಕೊಂಡ್ರಂತೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್ ಎಪಿಸೋಡ್? ಪ್ಯಾರಿಸ್ ಅಲ್ಲಿ ಸ್ಮಿತಾ ಇದ್ಲು. ಸೊ ಆಲ್ಮೋಸ್ಟ್ 1 month ಐ ವಾಸ್ ದೇರ್ ಯುರೋಪ್ ಅಲ್ಲಿ. ಪ್ಯಾರಿಸ್ ಹೋದೆ, ಅಲ್ಲಿಂದ ನಾವಿಬ್ರು ಸ್ವಿಟ್ಜರ್ಲೆಂಡ್ ನೋಡಿದ್ವಿ. ಆಮೇಲೆ ಜರ್ಮನಿಗೆ ಹೋಗಿದ್ವಿ. ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಬಾಲಾ ಅವ್ರ ಹಸ್ಬೆಂಡ್ ನನ್ ಜೊತೆ ಎಲ್ಲೂ ಬರಕ್ ಆಗ್ಲಿಲ್ಲ. ಬರೀ ನಾವಿಬ್ರೆ ಎಲ್ಲ ಯುರೋಪ್ ಸುತ್ಕೊಂಡ್ ಬಂದ್ವಿ ಚೆನ್ನಾಗೆ. ಸೊ ಆವಾಗ ಸ್ವಿಟ್ಜರ್ಲೆಂಡ್ ಅಲ್ಲಿ ನನ್ನ ಇನ್ನೊಂದ್ ಫ್ರೆಂಡ್ ಇದ್ದಾಳೆ ಶರದಿ ಅಂತ. ವಿ ಹ್ಯಾಡ್ ಗಾನ್ ಟು ವಿಸಿಟ್ ಹರ್. ಅವ್ಳ ಮನೆಯಿಂದ ವಿ ವರ್ ಕಮಿಂಗ್ ಬ್ಯಾಕ್ ಪ್ಯಾರಿಸ್ಗೆ. ಅವಾಗ ಟ್ರೈನ್ ಅಲ್ಲಿ ಏನೋ ಮಾತಾಡ್ಕೊಂಡು ನಾನು ಹೆಂಗೆ ಅಂದ್ರೆ when we start talking ಅಕ್ಕ ಪಕ್ಕ ಎಲ್ಲ ಒಂದ್ ಸ್ವಲ್ಪ ಝೋನ್ ಔಟ್ ಆಗ್ಬಿಡತ್ತೆ. ಕ್ಲಾಸ್ ರೂಮ್ ಅಲ್ಲಿ ಶುರುವಾಗಿದ್ದು ಝೋನ್ ಔಟ್ ಈಗ್ಲೂ ಹಂಗೆ ಆಯ್ತಾ. ಸೊ ವಿ ಕ್ಯಾನ್ ಕೀಪ್ ಟಾಕಿಂಗ್. ಸೊ ಈಗ ಹಿಂಗೆ ಟ್ರೈನ್ ಅಲ್ಲಿ ವಾಪಸ್ ಬರ್ತಾ ಇದ್ವಿ, ಕುತ್ಕೊಂಡು ಏನೋ ಹರಟೆ ಹೊಡಿತಾ ಇದ್ವಿ. ವಿ ವರ್ ಟಾಕಿಂಗ್ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ಅಂಡ್ ನಮ್ಗೆ ಹೆಂಗೆ ಅಂದ್ರೆ ಎಲ್ಲಾನು ಒಂಥರ ಜೋಕೆ. ದ ಮೋಸ್ಟ್ ಸೀರಿಯಸ್ ಕಾನ್ವರ್ಸೇಷನ್ ಒಂದ್ 2 ನಿಮಿಷದಲ್ಲಿ ಏನೋ ಫನ್ನಿ ಅನ್ಸ್ಬಿಡತ್ತೆ, ಏನಕ್ಕೋ ನಕ್ಬಿಡ್ತೀವಿ. ಸೊ ಹಂಗೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ವಿ. ಇಟ್ ವಾಸ್ ಅ ಪರ್ಸನಲ್ ಇಶ್ಯೂ. ಸೊ ಸಡನ್ ಆಗಿ ಅವಳ ಕಣ್ಣಲ್ಲಿ ನೀರು, ನಾನ್ ಅಳಕ್ ಶುರು ಮಾಡಿದೆ. ಲೈಕ್ 4 seats ನಾವಿಬ್ರು ಈ ಕಡೆ ಕೂತಿದ್ವಿ, ನಮ್ಮ ಎದುರುಗಡೆ 2 seat. ಅದ್ರಲ್ಲಿ 1 person ಮಾತ್ರ ಕೂತಿದ್ರು, ಒಬ್ರು ಜೂ ಕೂತಿದ್ರು. ನಾನ್ ಮಾತಾಡ್ತಾ ನಾನ್ ಅಳಕ್ ಶುರು ಮಾಡಿದೆ. ಅಂಡ್ ಶಿ ವಾಸ್ ಲಿಸ್ನಿಂಗ್ ಟು ಮೀ. ಅವರು ಶಿ ಆಲ್ಸೋ ಸ್ಟಾರ್ಟೆಡ್ ಕ್ರೈಂಗ್. ಸೊ ಇಬ್ರು ಜೊತೆಲಿ ಅಳ್ತಾ ಇದೀವಿ. ಅಂಡ್ ಒಂದ್ ಫ್ಯೂ ಮಿನಿಟ್ಸ್ಗೆ ಅವ್ರು ನಮ್ಮನ್ನ ನೋಡಿ ಅವ್ರಿಗೆ ಪಾಪ ಗೊತ್ತಾಗ್ತಾ ಇಲ್ಲ, ಕೇಳ್ಬೇಕಾ ಏನಾಯ್ತು ಅಂತ. ಯುನೋ ಸೊ ಇಗ್ನೋರ್ ಮಾಡ್ಬೇಕಾ ಅಥವಾ ಕೇಳ್ಬೇಕಾ ಗೊತ್ತಾಗ್ತಿಲ್ಲ. ಕಿಟಕಿಯಿಂದ ಹೊರಗೆ ನೋಡ್ತಾರೆ, ಹಿಂಗ್ ನೋಡ್ತಾರೆ. ಅವಾಗ ಕನ್ನಡದಲ್ಲಿ ಹೇಳ್ದೆ, ಸ್ಮಿತಾ ಅಯ್ಯಪ್ಪಂಗ್ ತುಂಬಾ ಕನ್ಫ್ಯೂಸ್ ಆಗ್ತಿದೆ ನಮ್ಮನ್ನ ನೋಡ್ಬಿಟ್ಟು ಅನ್ಲು ಅಂತ ನಾನ್ ನಗಕ್ ಶುರು ಮಾಡಿದೆ. ಸೊ ಬೋತ್ ವಿ ಸ್ಟಾರ್ಟೆಡ್ ಲಾಫಿಂಗ್. ಕಣ್ಣಲ್ಲಿ ನೀರ್ ಹರಿತಾ ಇದೆ, ಇಬ್ರು ನಗ್ತಾ ಇದೀವಿ. ಅಯ್ಯಪ್ಪಂಗ್ ಇನ್ನೊಂದ್ ತಲೆಗೆ ಏನಿಗೆ ಹುಡುಗಿರು 1 second ಅಳ್ತಾ ಇದ್ರು, ಇವಾಗ ನೋಡಿದ್ರೆ ನಗ್ತಾ ಇದಾರೆ ಅನ್ಕೊಂಡು ಹಿ ಟೋಟಲಿ ಗಾಟ್ ಕನ್ಫ್ಯೂಸ್. ಆಮೇಲೆ ಫೈನಲಿ ಸ್ಮಿತಾ ಅವ್ರು ನೋಡಿ ವೆರಿ ಸಾರಿ, ಸ್ವಲ್ಪ ಏನೋ ಪರ್ಸನಲ್ ಮಾತಾಡ್ತಾ ಇದೀವಿ, ಅದಕ್ಕೆ ನೋ ಇಟ್ಸ್ ಓಕೆ ಕಂಟಿನ್ಯೂ ಅಂತಂದ್ರು. ಅದಕ್ಕೆ ಬೇರೆ ಸೀಟಲ್ಲಿ ಹೋಗಿ ಕೂತ್ಕೊಂಡು ನಾನು ಅಯ್ಯೋ ಹುಡುಗಿರ್ ಮುಂದೆ ಕೂತ್ಕೊಂಡು ಮತ್ತೆ ನಾವು ಹಿಂಗೆ ಮಾಡಿದ್ರೆ ಏನ್ ಮಾಡೋದು ಅಂತ. ಎಕ್ಸಾಕ್ಟ್ಲಿ. ಸೊ ಈಗ ಎಣ್ಣೆ ಕಾದಿದೆ ಅನ್ಸುತ್ತೆ. ಲೆಟ್ಸ್ ಟ್ರೈ. ಹಾಕೋಣ. ಓ ಐ ಥಿಂಕ್ ಚೈತ್ರ ತುಂಬಾ ಅಮ್ಯೂಸ್ ಆಗಿದ್ದೀರಾ ನೀವು. ಹಾಕ್ತೀನಿ ಅಲ್ವಾ? ಚೈತನ್ಗೋಸ್ಕರ ನಾವು ಇಂಡಿಯನ್ ಫ್ಲಾಗ್ ಕಲರ್ಸ್. ವೇಟ್ ಆರೆಂಜ್ ಅಂಡ್ ವೈಟ್. ಹಾಕಿ ವೈಟ್ ಹಾಕ್ತೆ ನಾನು. ಓಕೆ, ನೀವು ಆರೆಂಜ್ ಹಾಕ್ಬೋದು. ಪಿಂಕ್ ಹಾಕ್ಲಾ ಚೈತ್ರ? ಸೊ ಈಗ ನೋಡಿ ಅದೆಷ್ಟಿದ್ದು ಚೆನ್ನಾಗಿ ಅರಳ್ಕೊಂಡು ದೊಡ್ಡದಾಗತ್ತೆ. ಅಂಡ್ ಸಾಬುದಾನ ಸಂಡಿಗೆ can also splatter sometimes oil. Okay, so careful ಆಗಿರ್ಬೇಕಲ್ವಾ? ಉಷ್ಟಗ್ಲಗ್ಲಾಗೋಯ್ತಲ್ಲ. ಇದಂತೂ ಗ್ರೀನ್ ಇಸ್ ಲೈಕ್ ಸೂಪರ್ ಬಿಗ್. ನಾವು ಅನ್ನಕ್ಕಿಂತ ಜಾಸ್ತಿ ಸಂಡಿಗೆ ಹಾಕೊಂಡ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ನಮ್ ಸಂಡಿಗೆ ಆಯ್ತು. ಇದನ್ನ ಆಫ್ ಮಾಡೋಣ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ಮಿತಾ? ಇದು ಬೇಳೆ ಕೂಲ್ ಆಗಿದ್ರೆ, ಬೇಳೆ ಕೂಲ್ ಆಗಿದ್ಯಾ? ಇದು ಕಟ್ ಬಿಟ್ಟಿದ್ಯಾ? ಬಿಟ್ಟಿದೆ ಆಯ್ತಾ. ಟು ಮೇಕ್ ಇಟ್ ಆ ಬೇಳೆನಿಂದ ಚೆನ್ನಾಗಿ ನೀರ್ ಜೊತೆ ಬ್ಲೆಂಡ್ ಮಾಡ್ಬೇಕು ಅಂದ್ರೆ ಈ ಇದ್ ಸಿಗತ್ತಲ್ಲ ಅದ್ರಲ್ಲಿ ಚೆನ್ನಾಗಿ ಒಂದ್ 2 ಸಲ ಕಡಿದ್ರೆ ಇಟ್ ಕೈಂಡ್ ಆಫ್ ಬ್ಲೆಂಡ್ಸ್, ಚೆನ್ನಾಗಿ ಬ್ಲೆಂಡ್ ಆಗ್ಬಿಡತ್ತೆ. ಸೊ ದ ರೀಸನ್ ವೈ ದಿಸ್ ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ ಆ ಟೇಸ್ಟ್, ಆ ಬೇಳೆ ಟೇಸ್ಟ್ ಇಲ್ಲ ಅಂದ್ರೆ ನಿಮ್ಗೆ ಬರಲ್ಲ. ಸೊ ಈ ಮಜ್ಜಿಗೆ ಮಾಡ್ತೀವಲ್ಲ, ಮೊಸರನ್ನ ಕಡ್ದು ಆ ತರ ಬೇಳೆನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಓಕೆ, ಈಗ ಬೇಳೆನ ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀರಾ? ನೀರ್ ಹಾಕ್ಲಾ? ನೀರ್ ಬೇಕು. ಸೊ ರಸಮ್ಗೆ ಏನಂದ್ರೆ ರಸಮ್ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿನ್ ಇರುತ್ತೆ. ರಸಮ್ ಯೂಶಲಿ ತಿನ್ ಆಗಿರುತ್ತಲ್ವಾ? ಸೊ ಈಗ ಬೇಳೆನ ಪ್ಯಾನಲ್ಲಿ ಹಾಕೊಂಡಿದೀವಿ. ಸೊ ಇದೊಂಚೂರು ಬೇಯಕ್ ಸ್ಟಾರ್ಟ್ ಆಗಿದೆಯಲ್ಲ, ಓಕೆ, ಒಗ್ಗರಣೆ ಮಾಡ್ಕೊಂಡ್ಬೇಡ. ಒಗ್ಗರಣೆ ಮಾಡ್ಕೊಂಡ್ವಾ? ಸೊ ಇದು ಒಗ್ಗರಣೆ ಪ್ಯಾನ್. ಸಾಸಿವೆ, ಒಂಚೂರು ಜೀರಿಗೆ ಸಾಕು, ಸ್ವಲ್ಪ ಜೀರಿಗೆ, ಆಮೇಲೆ ಇಂಗು. ಇಂಗು. ಆಕ್ಚುಲಿ ಇಂಗು ಒಗ್ಗರಣೆಗೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಟ್ಸ್ ಡೈಜೆಷನ್ಗೂ ತುಂಬಾ ಒಳ್ಳೇದು, ಹೆಲ್ಪ್ ಆಗುತ್ತಲ್ವಾ ಇಂಗು? ಖಾರಕ್ಕೆ
ಸೊ ಬೇಯ್ತಾ ಇರೋ ಬೇಳೆಗೆ ನಾವು ಮೆಣಸಿನ್ಕಾಯಿ ಡೈರೆಕ್ಟ್ ಆಗಿ ಓಕೆ ಕರ್ಬೇವು. ಸೊ ಒಗ್ಗರಣೆ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಬೇಳೆಗೆ ಹಾಕ್ತೀವಿ ನಾವು. ಓಕೆ. ಅಂಡ್ ಇವಾಗ ಚೆನ್ನಾಗಿ ಮರಳ್ತಾ ಇದೆ. ಓಕೆ. ಮರಳ್ತಾ ಇದ್ದಿದ್ದಕ್ಕೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಡೈರೆಕ್ಟ್ ಆಗಿ ಬೇಳೆಗೆ. ಡೈರೆಕ್ಟ್ ಆಗಿ ಬೇಳೆ. ಸೊ ವೀಕ್ಷಕರೇ ಇಲ್ಲಿ ನೋಡಿ, ಯೂಶಲಿ ಕರ್ಬೇವಿನ ಸೊಪ್ಪು ನಾವು ಒಗ್ಗರಣೆಗೆ ಹಾಕೋತೀವಿ. ಸೊ ಇಲ್ಲಿ ನಾವು ಬೇಯ್ತಾ ಇರೋ ಬೇಳೆ ಒಳಗಡೆನೆ ಕರ್ಬೇವಿನ ಸೊಪ್ಪು ಆ ಫ್ಲೇವರ್ ಬಿಟ್ಕೊಳ್ಳಿ ಅಂತ. ಓಕೆ. ಅಂಡ್ ಇದು ಚೆನ್ನಾಗಿ ಬೇಯಬೇಕಾದ್ರೆ ಅದನ್ನೊಂದ್ ಚೂರ್ ಸಿಮ್ಮಲ್ ಮಾಡಿ ಆಮೇಲಿಂದ ನೀವು ಲೈಮ್ ನ ಅದಕ್ಕೆ ಸ್ಕ್ವೀಸ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಲೈಮ್ ತುಂಬಾ ಹೊತ್ತು ಕುದ್ರೆ ಕಹಿ. ಅದಕ್ಕೆ ಎಂಡಲ್ಲಿ ಇಷ್ಟು ರಸಮ್ಗೆ ಮೇ ಬಿ ಅಬೌಟ್ 1.5 ಲೆಮನ್. ಓಕೆ. ಸೊ ಇವಾಗ ದಿಸ್ ಇಸ್ ರೆಡಿ ಅಂತನಾ? ಎಸ್. ಓಕೆ. ಇದು ಮರಳ್ತಾ ಇದೆಯಲ್ಲ, ಸೊ ಯು ಕ್ಯಾನ್ ಜಸ್ಟ್ ಕೈಂಡ್ ಆಫ್ ಪುಟ್ ಇಟ್ ಇನ್ ಟು ಸಿಮ್. ಓಕೆ. ಸೊ ಆಲ್ಸೋ ಕೊನೆಯಲ್ಲಿ ಕೊತ್ತಂಬರಿ ಸ್ವಲ್ಪ ಓಕೆ ಕೊತ್ತಂಬರಿ ಸೊಪ್ಪು. ಅಂಡ್ ಐ ಆಮ್ ಜಸ್ಟ್ ಪ್ರೂವಿಂಗ್ ದಟ್ ಐ ಆಮ್ ಅ ನೋವೈಸ್ ಕುಕ್. ಉಪ್ಪು ಹಾಕಿಲ್ಲ ಇನ್ನ. ಕರೆಕ್ಟ್. ಸೊ ಉಪ್ಪು ರುಚಿಗೆ ತಕ್ಕಷ್ಟು ಮರಿಬೇಡಿ. ಸ್ಮಿತಂಗೆ ಕಲ್ಲುಪ್ಪು ಹಾಕೋ ಅಭ್ಯಾಸ ಅನ್ಸುತ್ತೆ. ಸೊ ನಂಗೆ ಪುಡಿ ಉಪ್ಪು ಲಾಟ್ ಆಫ್ ಪೀಪಲ್ ಯೂಶಲಿ ಟ್ರೆಡಿಷನಲ್ ಕುಕಿಂಗ್ ಎಲ್ಲ ಕಲ್ಲುಪ್ಪೆ ಯೂಸ್ ಮಾಡೋದಲ್ವಾ. ರಸಮ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ರಸಮ್ ಅನ್ನ ನೋಡ್ಲಾ? ಅನ್ನ ಅನ್ನನೂ ಚೆನ್ನಾಗಿದೆ ಅಲ್ಲ. ಸೊ ಎತ್ಕೊಂಡ್ಬಿಡಿ ಕೈಯಲ್ಲಿ. ಸೊ ವೀಕ್ಷಕರೇ, ಲೆಮನ್ ರಸಮ್ ರೆಡಿ ಆಗಿದೆ. ಲೆಮನ್ ರಸಮ್ ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ನಾವು ಅಷ್ಟೊತ್ತಿಗೆ ಟೇಬಲ್ಗೆ ಹೋಗೋಣ. ಎಸ್. ಲೆಮನ್ ರಸಮ್: ಹಸಿಮೆಣಸಿನಕಾಯಿ 1 ಟೀ ಚಮಚ, ಕೊತ್ತಂಬರಿ ಸೊಪ್ಪು 1/4 ಬಟ್ಲು, ಸಾಸಿವೆ ಅರ್ಧ ಟೀ ಚಮಚ, ಇಂಗು ಚಿಟಿಕೆ, ಎಣ್ಣೆ ಒಗ್ಗರಣೆಗೆ, ನಿಂಬೆಹಣ್ಣು 1, ಜೀರಿಗೆ ಅರ್ಧ ಟೀ ಚಮಚ, ಕರಿಬೇವು 15 ಎಲೆ, ತೊಗರಿಬೇಳೆ 1 ಬಟ್ಲು, ಬಾಸ್ಮತಿ ಅಕ್ಕಿ 1 ಬಟ್ಲು, ಸಬ್ಬಕ್ಕಿ ಸಂಡಿಗೆ. ಕುಕ್ಕರ್ಗೆ ಬಾಸ್ಮತಿ ಅಕ್ಕಿ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಅನ್ನ ತಯಾರಿಸ್ಕೊಳ್ಳಿ. ಕುಕ್ಕರ್ಗೆ ನೆನೆಸಿದ ತೊಗರಿಬೇಳೆ ನೀರು ಸೇರಿಸಿ ಬೇಯಿಸ್ಕೊಂಡು ಬಳಿಕ ಅದನ್ನು ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಸೌಟ್ಗೆ ಸಾಸಿವೆ, ಜೀರಿಗೆ, ಚಿಟಿಕೆ ಇಂಗು ಹಾಕಿ ಒಗ್ಗರಣೆನ ತಯಾರಿಸ್ಕೊಳ್ಳಿ. ಪಾತ್ರೆಗೆ ಬೇಯಿಸ್ಕೊಂಡ ತೊಗರಿಬೇಳೆ ಮಿಶ್ರಣ, ರಸಮ್ ಹದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ತಯಾರಿಸಿಕೊಂಡಿರುವ ಒಗ್ಗರಣೆಯನ್ನು ಸೇರಿಸಿದ್ರೆ ಅನ್ನದ ಜೊತೆ ರುಚಿಯಾದ ಲೆಮನ್ ರಸಮ್ ಮತ್ತು ಸಂಡಿಗೆ ಸವಿಯಲು ಸಿದ್ಧ. ಇವಾಗ ದಾವತ್ ಬಾಸ್ಮತಿ ರೈಸ್ ಅಂಡ್ ಲೆಮನ್ ರಸಮ್ ತಿನ್ನಕ್ಕೆ ರೆಡಿ ಆಗಿದ್ದೀವಿ. ನೀವು ರೆಡಿ ಆಗಿದ್ದೀರಾ? ಓಕೆ, ಲೆಟ್ಸ್ ಸ್ಟಾರ್ಟ್ ಆಫ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾರ್ಮಲಿ ಕಲ್ಸಿಟ್ ಹಾಕೋತಾರೆ, ಸ್ವಲ್ಪ ಜನ ತಿಳಿ ಮೇಲೆ ಇರೋದು ಹಾಕೋತಾರೆ. Okay. I'm just not able to wait. So excuse me, girls. Go ahead. ಸ್ಮಿತಾ, How is it? ನೀವ್ ಅಡ್ಗೆ ಮಾಡಲ್ಲ ಅಂತ ನಂಬಂಗೆ ಇಲ್ಲ ನಾವು. Really, it's so ಅಲ್ಲ, nice. ಅಡ್ಗೆ ಮಾಡ್ತಾಳೆ, she doesn't enjoy ಅಡ್ಗೆ ಮಾಡೋದು ಅಷ್ಟೇ. ಹೇಗಿದೆ ರುಚಿ? ಹೇಗಿದೆ? ತುಂಬಾ ಯಮ್ ಆಗಿದೆ, ತುಂಬಾ ಚೆನ್ನಾಗಿದೆ ಇದು. ನೀವು ಸಾಬುದಾನ ಸಂಡಿಗೆ, ಸೊ ಅದನ್ನ ಪುಡಿ ಮಾಡ್ಕೊಂಡು ಅದ್ರ ಜೊತೆಗೆ ತಿನ್ಬೇಕು. ಓ, ಇದನ್ನ ಪುಡಿ ಮಾಡ್ಬೇಕಾ ಇದ್ರಲ್ಲಿ? I mean, that's how we normally eat. ಅದ್ರ ಜೊತೆಗೆ ತುಂಬಾ ಚೆನ್ನಾಗಿದೆ. ಮನೇಲಿ ಪ್ಲೀಸ್ ಟ್ರೈ ಮಾಡಿ ತಿಂದಿ. ಓಕೆ, ಇನ್ನೊಂದು ವಿಷಯ ಕೇಳ್ಬೇಕಿತ್ತು ಬಿಫೋರ್ ವಿ ಫಿನಿಶ್ ಈಟಿಂಗ್. ಅನು, ಸಿಸ್ಟರ್ ಡಾಮಿನಿಕ್ ಏನ್ ನೆನಪಾಗುತ್ತೆ? ಮದರ್ ಡೊಮಿನಿಕ್ ಭಯ ನೆನಪಾಗತ್ತೆ, ಬಯಸ್ಕೊಂಡಿದ್ ನೆನಪಾಗತ್ತೆ, ಅವ್ರು ನಿಮ್ಗೆ ಸೆಟ್ಟಲ್ ಫೋನ್ ಮಾಡಿದ್ ನೆನಪಾಗುತ್ತಾ? ಅಯ್ಯೋ, ಮುಸ್ಸಂಜೆ ಮಾತು ಶೂಟಿಂಗ್ ಮಾಡ್ತಿದ್ದೆ ಸುದೀಪ್ ಅವ್ರ ಜೊತೆ. ಸುದೀಪ್, ನಾನು, ನಮ್ ಡೈರೆಕ್ಟರ್ ಎಲ್ಲರೂ ವಿ ವರ್ ಸಿಟ್ಟಿಂಗ್, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾ ಇದ್ದಾಗ ನನ್ನ ಸ್ಕೂಲ್ ಹೆಸರು ಬಂದು ನನ್ನ ಸರ್ಟಿಫಿಕೇಟ್ ಅಲ್ಲಿರೋದು ಅನ್ನಪೂರ್ಣ ಅಂತ, ಅನ್ನಪೂರ್ಣ ಪ್ರಭಾಕರ್. ಸೊ ಅನ್ನಪೂರ್ಣ ಅಂತ ಕರೆಯೋದು ಬರೀ ನನ್ನ ಸ್ಕೂಲ್ ಟೀಚರ್ಸ್ ಫ್ರೆಂಡ್ಸ್ ಮಾತ್ರ, ಇನ್ಯಾರು ಆ ಹೆಸರಿಟ್ಟು ಕರೆಯಲ್ಲ. ಇವಾಗ ನನ್ನ ಹಸ್ಬೆಂಡ್ ತುಂಬಾ ಬರೀ ಆ ಹೆಸರೇ ಕರೀತಾರೆ, ನನ್ನ ಅನ್ನಪೂರ್ಣ ಅನ್ನಪೂರ್ಣ ಅಂತ ಇರ್ತಾರೆ. ಸೊ ಕೂತಿದ್ದೆ, ಫೋನ್ ರಿಂಗ್ ಆಯ್ತು. ಸುದೀಪ್ ಅವ್ರು ಹಿಂಗೆ ಪಕ್ಕದಲ್ಲಿ ಕೂತಿದ್ರು, ಎಲ್ಲ ತಿಂಡಿ ತಿಂತಾ ಇದ್ವಿ ಬೆಳಗ್ಗೆ.
ಫೋನ್ ಆನ್ಸರ್ ಮಾಡಿ, ನಂಗೆ ಗೊತ್ತಾಗಿಲ್ಲ ನಂಬರ್. ಫೋನ್ ಆನ್ಸರ್ ಮಾಡಿದೆ, ಹಲೋ ಗುಡ್ ಮಾರ್ನಿಂಗ್ ಅಂತಂದ್ರು. ಎಸ್ ಗುಡ್ ಮಾರ್ನಿಂಗ್ ಅಂದೆ. ಐ ವಾಸ್ ಲೈಕ್ ಎಲ್ಲೋ ಕೇಳಿದಿನಲ್ಲ ಈ ಧ್ವನಿ ಅಂತ ಅನ್ನಿಸ್ತು. ತಕ್ಷಣ ಶಿ ಸೆಡ್ ಅನ್ನಪೂರ್ಣ ಯು ಡಿಂಟ್ ರೆಕಗ್ನೈಸ್ ಮೀ ಅಂದ್ರು. ತಕ್ಷಣ ಗೊತ್ತಾಗ್ಬಿಡ್ತು ನಂಗೆ ಅವ್ರೆ ಅಂತ. ಆಟೋಮ್ಯಾಟಿಕಲಿ ಐ ಸ್ಟುಡ್ ಅಪ್. ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಬಟ್ ನಿಂತ್ಕೊಂಡ್ಬಿಟ್ಟೆ ಚೇರ್ ಅಲ್ಲಿ. ನಿಂತ್ಕೊಂಡು ಮಾತಾಡ್ ಡಾಮಿನಿಕ್ ಗುಡ್ ಮಾರ್ನಿಂಗ್ ಅಂತೆಲ್ಲ. ದೆನ್ ಶಿ ಟೋಲ್ಡ್ ಮಿ, ಇಲ್ಲ ಕ್ರಿಸ್ಟಿನಾ ಹತ್ರ ನಂಬರ್ ಇಸ್ಕೊಂಡೆ, ಐ ಆಮ್ ಕಾಲಿಂಗ್ ಯು, ನಾನು ಮಂಗಳೂರಿಂದ ವಾಪಸ್ ಬಂದಿದ್ದೀನಿ, ಸೊ ವೈ ಡೋಂಟ್ ಆಲ್ ಆಫ್ ಯು ಗರ್ಲ್ಸ್ ಕಮ್ ಅಂಡ್ ಮೀಟ್ ಮೀ ಒನ್ಸ್ ಅಂತ ಹೇಳಿದ್ರು. ಸೊ ಐ ಸೆಡ್ ಓಕೆ ಮದರ್ ಅಂದ್ಬಿಟ್ಟು ಫೋನ್ ಇಟ್ಟೆ. ಸುದೀಪ್ ನೋಡ್ತಾ ಇದಾರೆ ಹಿಂಗೆ. ದೆನ್ ಹಿ ಸೆಡ್ ಯಾರ್ ಫೋನು ಅಂದ್ರು. ಐ ಸೆಡ್ ಯೋ ನನ್ನ ಸ್ಕೂಲ್ ಪ್ರಿನ್ಸಿಪಲ್, ಅವ್ರಿಗೆ ಫೋನಲ್ಲಿ ಕಾಣತ್ತಾ, ಯಾಕೆ ಎದ್ದಿಟ್ಕೊಂಡಿದ್ದೀರೋ ಅಂತ ಕೇಳಿದ್ರು. ಐ ಸೆಡ್ ಗೊತ್ತಿಲ್ಲ. ಅವ್ರ ವಾಯ್ಸ್ ಕೇಳಿದ ತಕ್ಷಣ ದಟ್ ಭಯ. ಅವಾಗ ಎಲ್ಲ ಟೀಚರ್ಸ್ ದೇ ವುಡ್ ಬಿ ಲೈಕ್ ಸೋ ಪರ್ಸನಲಿ ಇನ್ವಾಲ್ವ್ ವಿತ್ ದ ಸ್ಟೂಡೆಂಟ್ಸ್ ಅಲ್ವಾ. ಸೊ ಚೈತ್ರ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ. ಐ ರಿಯಲಿ ಎಂಜಾಯ್ಡ್ ಇಟ್. ನಾನು ತುಂಬಾ ದಿನ ಆದ್ಮೇಲೆ ಇತ್ತೀಚೆಗೆ ನನ್ಗೆ ಸಿಕ್ಕಿರಲ್ಲ ಚಾನ್ಸ್ ಲೆಮನ್ ರಸಂ ತಿನ್ನಕ್ಕೆ. ಬಿಕಾಸ್ ಆಫ್ ಸ್ಟಾರ್ ಸವಿರುಚಿ ನನ್ಗೆ ಸಿಕ್ತು. ಥ್ಯಾಂಕ್ ಯು ಸ್ಮಿತಾ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಯಮಿ ರೈಸ್ ಅಂಡ್ ಲೆಮನ್ ರಸಂನ ತಿನ್ಕೊಂಡ್ ಬಂದಿದ್ದೀವಿ ಅಲಾಂಗ್ ವಿತ್ ಸಾಬುದಾನಾ ಸಂಡ್ಗೆ. ಸೊ ಸ್ಮಿತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಂದು ನೀವು ನಮ್ಗೆ ಇದ್ ಮಾಡೋದ್ ತೋರಿಸ್ಕೊಟ್ಟು ಯ ಮಾಮ್ ಸ್ಪೆಷಾಲಿಟಿ ಅಂತ ಹೇಳಿದ್ರಿ, ನಿಮ್ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ನೀವು ನಮ್ ಜೊತೆ ಶೇರ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. My pleasure. Thank you. It was nice having you. Thank you so much. ಥ್ಯಾಂಕ್ಸ್ ಸ್ಮಿತಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. You're welcome. ಸ್ಮಿತಂಗೆ ಆಕ್ಚುಲಿ 9 ತಿಂಗಳು ಮಗ ಇದ್ದಾನೆ, ಯಶ್ ವರ್ಧನ್ ಅಂತ. ನಾವೆಲ್ಲರ ಹೀರೋ ಅವನು. ಅವನನ್ನ ಬಿಟ್ಟು ಅವಳ ಕೆಲಸನೂ ಬಿಟ್ಟು ಶಿ ಇಸ್ ಕಮ್ ಫಾರ್ ಮೀ. Thank you. So thank you. My pleasure. Completely my pleasure. Thank you. See you later. Bye. ಸೊ ವೀಕ್ಷಕರೇ, ನಾಳೆ ಅನು ಪ್ರಭಾಕರ್ ಅವರ ಯಾರ್ ರಿಲೇಟಿವ್ ಬರ್ತಾ ಇದಾರೆ ಗೊತ್ತಾ? ಆಕ್ಚುಲಿ ಅನು ಮತ್ತೆ ರಘು ಮುಖರ್ಜಿ ಅವರ ಲವ್ ಸ್ಟೋರಿಗೆ ಆಕ್ಚುಲ್ ಬ್ರಿಡ್ಜ್ ಆಗಿದ್ದವ್ರು ಇವರು. ಅಂಡ್ ಶಿ ಇಸ್ ನನ್ ಅದರ್ ದೆನ್ ಅನು ಪ್ರಭಾಕರ್ ಅವರ ಮದರ್ ಇನ್ ಲಾ, ಅವ್ರ ಅತ್ತೆ. ಸೊ ನಾಳೆ ಅವ್ರು ಬಂದು ಇನ್ನೊಂದಿಷ್ಟು ಕತೆಗಳು, ಇನ್ನೊಂದಿಷ್ಟು ಸೀಕ್ರೆಟ್ಸ್ ನ ಬಿಚ್ಚಿಡ್ತಾರೆ ನಮ್ ಮುಂದೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಮಾಡೋಣ. ಸೊ ವೀಕ್ಷಕರೇ, ನಾಳೆ ನಮ್ಮ ಅತ್ತೆ ರತ್ನ ಮುಖರ್ಜಿ ಅವ್ರು ಬರ್ತಿದ್ದಾರೆ. ಅವ್ರ ಜೊತೆ ಮತ್ತೆ ಚೈತ್ರನ್ ಜೊತೆ ಭೇಟಿ ಮಾಡ್ತೀನಿ. ಸಿ ಯು. ಬಾಯ್. ಬಾಯ್.